Hello everyone, welcome to Jnanadipti channel. Myself Chetan B. Manjunath. In this video, we are going to discuss Walt Whitman's poem A Noiseless Patients Spider. ಎಲ್ಲರಿಗೂ ಜ್ಞಾನದೀಪ್ತಿ ಚಾನೆಲ್ಗೆ ಸ್ವಾಗತ ಕೋರುತ್ತಾ ನಾನು ನಿಮ್ಮ ಚೇತನ್ ಬಿ ಮಂಜುನಾಥ್. ಇಂದು ವಾಲ್ಟ್ ವಿಟ್ಮನ್ ಅವರ ಆ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ನ ಕವನದ ಬಗ್ಗೆ ಮಾತನಾಡಲು ಬರ್ತಾ ಇದ್ದೀನಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಾಲ್ಟ್ ವಿಟ್ಮನ್ ಅವರ ಆ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಈಸ್ ಒನ್ ಆಫ್ ದ ಫೇಮಸ್ ಅಂಡ್ ವೆಲ್ ನೋನ್ ಪೊಯಮ್ in the American literature. ವಾಲ್ಟ್ ವಿಟ್ಮನ್ ಅವರ ಆ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರು ತುಂಬ ಪ್ರಖ್ಯಾತಿ ಹೊಂದಂಥ ಅತ್ಯಂತ ಪ್ರಮುಖ ಅಮೇರಿಕನ್ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಪೊಯಟ್ರಿ ಅಂದರೆ ತಪ್ಪಾಗೋದಿಲ್ಲ. ಇನ್ನೊಂದು ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಬಗ್ಗೆ ಮಾತಾಡ್ತಾ ನಾವು ವಾಲ್ಟ್ ವಿಟ್ಮನ್ ಅವರ ಬಗ್ಗೆ ಮಾತಾಡಲೇಬೇಕಾಗ್ತದೆ. ವಾಲ್ಟ್ ವಿಟ್ಮನ್ ಬಾರ್ನ್ ಇನ್ 1819 and died in the year 1892 is a towering figure among American poets and a herald of a new age of poetry. ಒಂದು ಹೊಸ ಅಮೆರಿಕನ್ ಸಾಹಿತ್ಯದಲ್ಲಿ ಇವರ ಹೆಸರು ಪ್ರಖ್ಯಾತಿಯನ್ನು ಹೊಂದಿದೆ ಮತ್ತು ಹೊಸ ರೀತಿಯಾದಂತಹ ಪೊಯಮನ್ನು ಬರೆದವರಲ್ಲಿ ವಾಲ್ಟ್ ವಿಟ್ಮನ್ ಅವರ ಹೆಸರು ತುಂಬ ಪ್ರಖ್ಯಾತಿಯಾಗಿ ನಿಲ್ತದೆ. ನಾವು ಯಾವ ರೀತಿಯಾದಂಥ ಹೊಸ ಪೊಯಿಟ್ರಿ ಅಂತ ಹೇಳಿದ್ರೆ ಟ್ರಾನ್ಸೆಂಡೆಂಟಲಿಸಮ್ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು. ಈ ಟ್ರಾನ್ಸೆಂಡೆಂಟಲಿಸಮ್ನ ಒಂದು ಗ್ರೂಪ್ ಆಫ್ ರೈಟರ್ಸ್ ಇದ್ರಲ್ಲ, ಅದರಲ್ಲಿ ನಮ್ಮ ವಾಲ್ಟ್ ವಿಟ್ಮನ್ ಅವರು ಕೂಡ ಒನ್ ಆಫ್ ದ ಟ್ರಾನ್ಸೆಂಡೆಂಟಲಿಸ್ಟ್ ರೈಟರ್ ಪೊಯೆಟ್ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಾರ್ನ್ ಆನ್ ಲಾಂಗ್ ಐಲ್ಯಾಂಡ್ ಇನ್ ಅ ಕ್ವೇಕರ್ ಫ್ಯಾಮಿಲಿ ಆಫ್ 9 children, Whitman grew up in a Brooklyn by age 11. His formal schooling was over. 11 ವರ್ಷಕ್ಕೆ ಇವರು ತಮ್ಮ ಫಾರ್ಮಲ್ ಸ್ಕೂಲಿಂಗ್ನ ಮುಗಿಸಿರ್ತಾರೆ. His occupation during his lifetime including that of a printer, ಸ್ಕೂಲ್ ಟೀಚರ್, ರಿಪೋರ್ಟರ್ ಆ್ಯಂಡ್ ಎಜುಕೇಟರ್. ಇವರು ಸ್ಕೂಲ್ ಟೀಚರ್ ಆಗಿ, ರಿಪೋರ್ಟರ್ ಆಗಿ ಆ್ಯಂಡ್ ಎಡಿಟರ್ ಆಗಿ, ನ್ಯೂಸ್ ಪೇಪರ್ನ ಎಡಿಟರ್ ಆಗು ಕೂಡ ಕೆಲಸ ಮಾಡಿರ್ತಾರೆ. ಈ ವಾಸ್ ಅ ಗ್ರೇಟ್ ಅಡ್ಮೈರರ್ ಆಫ್ ರಾಲ್ಫಾ ವಾಲ್ಡೋ ಎಮರ್ಸನ್. ಅಮೆರಿಕದ ಪ್ರಖ್ಯಾತವಾದಂತಹ ಬರಹಗಾರರಾದ ರಾಲ್ಫಾ ವಾಲ್ಡೋ ಎಮರ್ಸನ್ ಅವರ ತುಂಬ ಅಭಿಮಾನಿ ಕೂಡ ನಮ್ಮ ವಾಲ್ಟ್ ವಿಟ್ಮನ್ ಅವರು ಆಗಿರ್ತಾರೆ. During the Civil War in America, Whitman worked as a clerk. ವಿಟ್ಮನ್ ಅವರು ಕ್ಲರ್ಕ್ ಆಗು ಕೂಡ ಆ ಸಿವಿಲ್ ವಾರ್, ಅಮೆರಿಕಾದ ಸಿವಿಲ್ ವಾರ್ ಟೈಮಲ್ಲಿ ಕೂಡ ಕ್ಲರ್ಕ್ ಆಗಿ ಕೂಡ ಕೆಲಸ ಮಾಡಿರ್ತಾರೆ. ಫಾರ್ ದ 3 years he visited soldiers, dressed their wounds and gave them solace. This moving experience resulted in the poems of his 1865 publications, Drum Taps. ಇವರು ಅಮೆರಿಕಾದ ಸಿವಿಲ್ ವಾರಲ್ಲಿ ನಡೀತಾ ಇದ್ದಂತಹ ಯುದ್ಧದಲ್ಲಿ ಯಾರ ಸೋಲ್ಜರ್ಸ್ ಇರ್ತದೆ ಅವ್ರಿಗೆಲ್ಲರೂ ಕೂಡ ಒಂದು ವೂಂಡ್ಸ್ಗಳಿಗೆ ಟ್ರೀಟ್ ಮಾಡೋದು ಮತ್ತು ಅವ್ರಿಗೆ ವೂಂಡ್ಸ್ಗಳನ್ನ ಡ್ರೆಸ್ ಮಾಡೋದು, ಗಾಯಗಳಾಗಿದ್ರೆ ಅದಕ್ಕೆಲ್ಲನೂ ಕೂಡ ಬಟ್ಟೆಯನ್ನು ಕಟ್ಟೋದು, ಚಿಕಿತ್ಸೆಯನ್ನು ಕೊಡೋದು, ಈ ರೀತಿಯಾದಂಥ ಹಲವಾರು ಕೆಲಸಗಳನ್ನು ಕೂಡ ವಾಲ್ಟ್ ವಿಟ್ಮನ್ ಅವರು ಮಾಡಿರ್ತಾರೆ. ಇದೆಲ್ಲನೂ ಕೂಡ ಅವರ ಪೊಯೆಟ್ರಿ ಮೇಲೆ ಇನ್ಸ್ಪೈರ್ಡ್ ಆಯಿತು ಅಂತ ಹೇಳಿದ್ರೆ ಒಂದು ತಪ್ಪಾಗಲಿಕ್ಕಿಲ್ಲ. ವಾಲ್ಟ್ ವಿಟ್ಮನ್ ಕೇವಲ ಪೊಯೆಟ್ ಮಾತ್ರನೇ ಅಲ್ಲ, ಹಿಸ್ ಫೇಮಸ್ ವರ್ಕ್ಸ್ ಇನ್ಕ್ಲೂಡ್ Franklin Evans. It was published in 1842. ಇವರ ಫೇಮಸ್ ಪಬ್ಲಿಕೇಶನ್ಸ್ ಬಂದು 1842 ನಲ್ಲಿ ಫ್ರಾಂಕ್ಲಿನ್ ಇವಾನ್ಸ್ ಆಗಿರ್ಬೋದು. ಲೀವ್ಸ್ ಆಫ್ ಗ್ರಾಸ್, ಇಟ್ ವಾಸ್ ಪಬ್ಲಿಷ್ಡ್ ಇನ್ 1855. ಲೀವ್ಸ್ ಆಫ್ ಗ್ರಾಸು ಕೂಡ ಇವರ ಅತ್ಯಂತ ಪ್ರಮುಖವಾದಂತಹ ಬರಹ. ಅದು ಕೂಡ 1855ರಲ್ಲಿ ಪಬ್ಲಿಕೇಶನ್ ಆಗುತ್ತೆ. ಡ್ರಮ್ ಟ್ಯಾಪ್ಸ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1865. ಡ್ರಮ್ ಟ್ಯಾಪ್ಸ್ ಅಂತ ಹೇಳಕ್ಕೂ ಕೂಡ ಇವ್ರದ
ಪ್ರಖ್ಯಾತವಾದಂತಹ ಬರಹ 1865ರಲ್ಲಿ ಪಬ್ಲಿಷ್ ಆಗುತ್ತೆ. ಮೆಮೊರಾಂಡಾ ಡ್ಯೂರಿಂಗ್ ದ ವಾರ್, ಸ್ಪೆಸಿಮೆನ್ ಡೇಸ್ ಅಂಡ್ ಡೆಮೋಕ್ರೆಟಿಕ್ vistas. These are the some of the famous works of Walt Whitman. A Noiseless Patients Spider is a short poem by Walt Whitman. It was published in an 1891 edition of Leaves of Grass. ವಾಲ್ಟ್ ವಿಟ್ಮನ್ ಅವರ ಈಗ ಪ್ರೆಸೆಂಟ್ ಪೊಯಮ್ ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಇದು 1891ರಲ್ಲಿ ಲೀವ್ಸ್ ಆಫ್ ಗ್ರಾಸ್ ಅನ್ನುವಂತಹ ಪೊಯೆಟ್ರಿ ಕಲೆಕ್ಷನ್ಸ್ ಅಲ್ಲಿ ಇದ್ದಂತ ಒಂದು ಪೊಯೆಟ್ರಿನ ಅಲ್ಲಿಂದ ತಗೊಳ್ತಾರೆ. ಲೀವ್ಸ್ ಆಫ್ ಗ್ರಾಸ್ ಅಂತ ಹೇಳಿದ್ರೆ, ಲೀವ್ಸ್ ಆಫ್ ಗ್ರಾಸ್ ಇಸ್ ಅ ಪೊಯೆಟ್ರಿ ಕಲೆಕ್ಷನ್ ಬೈ ಅಮೆರಿಕನ್ ಪೊಯೆಟ್ ವಾಲ್ಟ್ ವಿಟ್ಮನ್ ಅವರ ಪೊಯೆಟ್ರಿ ಕಲೆಕ್ಷನ್ published in 1855. It was revisiting the multiple times until his death. He rewritten and he keep on adding some poetries up to his publications. 1855ವರೆಗೂ ಕೂಡ ಇದು ರಿವ್ರೈಟ್ ಆಗಿರ್ಬೋದು. ಇದಕ್ಕೆ ಅವರು ಪೊಯೆಟ್ರಿಗಳನ್ನ ಆ್ಯಡ್ ಮಾಡ್ತಾ ನಂತರ 1855ರಲ್ಲಿ ಇದರ ಪಬ್ಲಿಕೇಶನ್ಸ್ ಕೂಡ ನಡೆಯುತ್ತೆ. Noiseless Patients Spider is also one of the poetries which was published in the collection of the poems The Leaves of Grass ಅನ್ನುವಂಥ ಪೊಯೆಟ್ರಿ ಕಲೆಕ್ಷನ್ ಇಂದ ತೆಗೆದುಕೊಂಡಂತಹ ಒಂದು ಪೊಯಮ್ ಆಗಿದೆ. ಓಕೆ, this was published in 1891, The Noiseless Patients Spider ಅಂತ ಹೇಳುತ್ತೆ. Let's read the poetry. A Noiseless Patient Spider by Walt Whitman. A noiseless patient spider I marked, where on a little promontory it stood isolated, marked how to explore the vast surrounding. It launched forth filament out of itself, ever unreeling them, ever tirelessly speeding them. And you, O my soul, where you stand surrounded, detached in a measureless oceans of space, ceaselessly musing, venturing, throwing, seeking the spears to connect them, till the bridges you will need be found, till the ductile anchor old, till the gossamer thread you fling catch somewhere, O my soul. This is the poetry reading of Walt Whitman, by Walt Whitman. Okay. Transcendental poetry ಅಥವಾ transcendental group of writers publishing their works in a dial magazine, ಅಥವಾ ಇವರೇ ಡಯಲ್ ಮ್ಯಾಗಝೀನ್ಸ್ ಅಂತ ಹೇಳಿ ಒಂದು ಮ್ಯಾಗಝೀನ್ನ ಕ್ರಿಯೇಟ್ ಮಾಡಿ ಟ್ರಾನ್ಸೆಂಡೆಂಟಲ್ ಕ್ಲಬ್ ಮೆಂಬರ್ಸ್ ಯೂಸ್ ಟು ಪಬ್ಲಿಷ್ ದೇರ್ ವರ್ಕ್ಸ್ in this magazine. And who are the major members of transcendental groups ಅಂತ ಕೇಳಿದ್ರೆ, ಟ್ರಾನ್ಸೆಂಡೆಂಟಲ್ ಗ್ರೂಪ್ಸ್ ಅಂತ ಹೇಳಿ ಮಾಡಿಕೊಂಡಂತಹ ಇವರು ಡಯಲ್ ಮ್ಯಾಗಝೀನ್ ಅನ್ನೋದರಲ್ಲಿ ಇವರ ಎಲ್ಲ ಬರಹಗಳು ಮತ್ತು ಇವರ ಎಲ್ಲ ರೈಟಿಂಗ್ಸ್ಗಳನ್ನ ಬರಹಗಳು, ಪೊಯೆಟ್ರಿ ಇದೆಲ್ಲನೂ ಕೂಡ ಇದರಲ್ಲಿ ಪಬ್ಲಿಕೇಶನ್ಸ್ ಮಾಡ್ತಾ ಬಂದರು. ಇವರ ಬರಹಗಾರರಲ್ಲಿ ಮುಖ್ಯವಾದಂತಹ ಬರಹಗಾರರು ಯಾರಾದರೂ ಇದ್ದರೆ, ದ 3 ಮೇಜರ್ ರೈಟರ್ಸ್ ಆಫ್ ದಿಸ್ ಟ್ರಾನ್ಸೆಂಡೆಂಟಲ್ ಗ್ರೂಪ್ಸ್, ಎಮರ್ಸನ್, Thoreau and Walt Whitman. What are the major belief of this transcendental writers? Like Romanticism in England, it was in America, we can call it as this transcendental movement ಅಂತ ಕರಿಬೋದು. ಯಾವ ರೀತಿಯಾಗಿ ಇಂಗ್ಲೆಂಡಲ್ಲಿ ಒಂದು ರೊಮ್ಯಾಂಟಿಕ್ ಹೆರಾ ಅಂತ ಏನು ಸ್ಟಾರ್ಟ್ ಆಯಿತು, ಅದೇ ರೀತಿ ಅಮೆರಿಕಾದಲ್ಲಿ ಕೂಡ ನಾವು ಟ್ರಾನ್ಸೆಂಡೆಂಟಲ್ ಎರಾ ಅಥವಾ ಟ್ರಾನ್ಸೆಂಡೆಂಟಲ್ ಮೂವ್ಮೆಂಟ್ ಅಂತ ಕೂಡ ಸ್ಟಾರ್ಟ್ ಆಯಿತು. ಇದು
1820s and 1830s ನಡುವೆ ನಡೀತದೆ. 1820 ಮತ್ತು 1830ರಲ್ಲಿ ಅಮೆರಿಕದಲ್ಲಿ ನಡೆಯುತ್ತೆ. ಎಮರ್ಸನ್ ವಾಸ್ ದ ಗ್ರೇಟೆಸ್ಟ್, he was the proponent of this transcendental movement ಅಂತ ಹೇಳ್ಬೋದು. And what are the major what are the major belief of transcendental writers ಅಂತ ಹೇಳಿದಾಗ, like romantic poets, they also, nature is God for them. Even they think that study nature, when you study nature you will know the laws and regulations, and that is similar to understand your soul. ನೀವು ಯಾವಾಗ ಪ್ರಕೃತಿಯನ್ನು ಅರ್ಥ ಮಾಡ್ಕೊಂಡಿರ್ತೀರ, ಆ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಆತ್ಮವನ್ನು ಅರ್ಥ ಮಾಡ್ಕೋಬಹುದು ಅನ್ನೋದು ಕೂಡ ಇವರ ಬಿಲೀಫ್ ಆಗಿತ್ತು. ಇಂಡಿವಿಜುವಲಿಸಮ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇಂಪಾರ್ಟೆಂಟ್, ಪ್ರಮುಖವಾದಂತಹ ಸ್ಥಾನವನ್ನು ಹೊಂದಿದ್ದಾನೆ ಅಂತ ಹೇಳೋದ್ರಲ್ಲಿ ಇವರು ಕೂಡ. Though individual society, through the individual society develops. ಪ್ರತಿಯೊಬ್ಬನು ಕೂಡ ಇಂಪಾರ್ಟೆಂಟು, ಒಬ್ಬ ಪ್ರತ್ಯೇಕ ವ್ಯಕ್ತಿಯಿಂದ ಸೊಸೈಟಿ ಡೆವಲಪ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಡೆವಲಪ್ಮೆಂಟ್ ಕೂಡ ಸೊಸೈಟಿ ಡೆವಲಪ್ಮೆಂಟ್ ಅದೇ. ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಗತಿನೇ ಇದು ಸಮಾಜದ ಪ್ರಗತಿ ಅಂತ ನಂಬಿದವರು ಟ್ರಾನ್ಸೆಂಡೆಂಟಲ್ poetry. Nature plays a major role in the transcendentalism. ಪ್ರಕೃತಿ ಮತ್ತು ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದು ಟ್ರಾನ್ಸೆಂಡೆಂಟಲ್ ಮೂವ್ಮೆಂಟ್ ಅಲ್ಲಿ ತುಂಬಾ ಮುಖ್ಯವಾದಂತಹ ಒಂದು ಅಂಶ ಆಗಿದೆ. ಓಕೆ, ಎಮರ್ಸನ್, ವಾಲ್ಟ್ ವಿಟ್ಮನ್ ಅಂಡ್ ಹೆನ್ರಿ ಡೇವಿಡ್ ಥೋರು, the three writers write these supported this type of movement and wrote the poetry, essays, and also some other writings to support the movement of transcendentalism. ಈ ಟ್ರಾನ್ಸೆಂಡೆಂಟಲಿಸಮ್ ಮೂವ್ಮೆಂಟ್ ನ ಸಪೋರ್ಟ್ ಮಾಡೋ ರೀತಿನೇ ಬರವಣಿಗೆ ಬರೆದವರು. ಇದು ಒಂದು ಆ ವಾಲ್ಟ್ ವಿಟ್ಮನ್ಸ್ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರು ಕೂಡ ಟ್ರಾನ್ಸೆಂಡೆಂಟಲಿಸಮ್ ಮೂವ್ಮೆಂಟ್ಗೆ ಕೂಡ ಸಂಬಂಧಪಟ್ಟಂತಹ ಸಪೋರ್ಟಿವ್ ಆಗಿರುವಂತಹ ಬರವಣಿಗೆ ಅಂದರೆ ನಮಗೆ ತಪ್ಪಾಗಲಿಕ್ಕಿಲ್ಲ. ದ ಪೊಯಮ್, the present poem, A Noiseless Patients Spider, compares a spider to a human. ಈ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಅನ್ನೋ ಒಂದು ಜೇಡವನ್ನು ಒಂದು ಮನುಷ್ಯನಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿಯಾದಂತಹ ಸಿಮಿಲಾರಿಟೀಸ್ನ ನಾವು ನೋಡ್ಬೋದು, ಅದನ್ನ ನಾವು ಈ ಪೋಯಟ್ರಿನಲ್ಲಿ ನಾವು ನೋಡ್ತೀವಿ. ಆ ಸ್ಪೈಡರ್ ಸ್ಪಿನ್ಸ್ ಸಿಲ್ಕನ್ ಥ್ರೆಡ್ ಟು ಸ್ಪ್ಯಾನ್ ಅ ಎಂಪ್ಟಿನೆಸ್. ಯಾವ ರೀತಿ ಜೇಡ ಒಂದು ಬಲೆಯನ್ನು ಕಟ್ಟುತ್ತೋ, ಯಾವ ರೀತಿ ಜೇಡ ತಾನು ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಬಲೆಯನ್ನು ಕಟ್ಟುತ್ತೋ, ಅದೇ ರೀತಿಯಾದಂತೆ ಮನುಷ್ಯ ತನ್ನ ವೇಕೆಂಟ್ ವಾಸ್ ಸರೌಂಡಿಂಗ್ಸ್, ತನ್ನ ಇರುವಂತಹ ಖಾಲಿಯಾದಂತಹ ಸ್ಪೇಸ್ ಅಲ್ಲಿ ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇದು ಇರುವಂತ. ಇದು ಸಿಲ್ಕನ್ ಥ್ರೆಡ್ ಇಸ್ ಕಂಪೇರ್ಡ್ ಟು ದ ಹ್ಯೂಮನ್ ಸೋಲ್, ಅಂದ್ರೆ ಮನುಷ್ಯನ ಆತ್ಮಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪು. ಇನ್ ಫಸ್ಟ್ ಲೈನ್ 1, A Noiseless Patients Spider. The line starts with the poetry line starts with a noiseless patient spider. Line 1 in the poetry starts with the noiseless patient spider. There is a particular thing about the spider that Whitman wants us to know. Take a look at those two words, noiseless and patient. ಇದು ನೀವು ಕವನದ ಮೊದಲನೇ ಸಾಲನ್ನು ನೀವು ನೋಡ್ತಾ ಬಂದ್ರೆ ಎರಡು ಪದಗಳು ನಿಮಗೆ ಪ್ರಮುಖವಾಗಿ ಕಾಣಿಸುತ್ತೆ. ಒಂದು ನಾಯ್ಸ್ಲೆಸ್,
ಇನ್ನೊಂದು ಪೇಷಂಟ್. ನಾಯ್ಸ್ಲೆಸ್ ಅಂದರೆ ನಿಶಬ್ದವಾಗಿರುವಂತಹ, ಪೇಷಂಟ್ ಅಂದರೆ ತುಂಬ ಸಮಾಧಾನವಾಗಿ ಕಾಯ್ತಾ ಇರುವಂತಹ ಒಂದು ಜೇಡ ಅಂತ ನಮಗೆ ಅರ್ಥ ಆಗುತ್ತೆ. ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಸ್ಪೈಡರ್ ಫೀಲ್ಸ್. The spider might be noiseless and irritable or bored or feel nothing at all. ಈವನ್ ನಮಗೆ ಈ ಸ್ಪೈಡರ್ ಅನ್ನೋದನ್ನ ನಾಯ್ಸ್ಲೆಸ್ ಯಾಕಿದೆ ಅನ್ನೋ ಅರ್ಥ ಮಾಡ್ಕೊಳಕ್ಕಾಗಲ್ಲ. It is difficult to, the spider cannot be roaring. ಸ್ಪೈಡರ್ ಯಾವಾಗಲೂ ಕೂಡ ಶಾಂತವಾಗಿ ತನ್ನ ಕೆಲಸಗಳನ್ನ ಮಾಡ್ಕೊಳ್ಳುತ್ತೆ. ಅದು ಯಾವತ್ತೂ ಕೂಡ, ಇಫ್ ಇಟ್ ಈಸ್ ದ ರೋರಿಂಗ್ ಆರ್ ಇಟ್ ಈಸ್ ಮೇಕಿಂಗ್ ಸಮ್ ಸೌಂಡ್, ವಿ ಮೇ ನಾಟ್ ಕಾಲ್ ಇಟ್ ಅ ಸ್ಪೈಡರ್. ಇದು ಒಂದು ರೀತಿಯಾದಂಥ ಪರ್ಸಾನಿಫಿಕೇಶನ್. ಸ್ಪೈಡರ್ ಈಸ್ ಆಲ್ವೇಸ್ ನಾಯ್ಸ್ಲೆಸ್, ಅಂದರೆ ನಿಶಬ್ದವಾಗಿ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡ್ಕೊಳ್ತದೆ. ಅಂದರೆ ನಾಯ್ಸ್ಲೆಸ್ ಅಂತ ಹೇಳಿ ಕವಿ ಎಕ್ಸ್ಟ್ರಾ ಒಂದು ರೀತಿಯಾದಂತಹ, ಯಾಕೆ ನಾನು ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಅಂತ ಕರೆದೆ, ಒಂದು ಎಕ್ಸ್ಟ್ರಾ ಸ್ಟ್ರೆಸ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಒಂದು ಎಕ್ಸ್ಟ್ರಾ ಒಂದು ಪದಗಳನ್ನು ಸೇರಿಸ್ತಾ ಇದ್ದಾರೆ, ಅದಕ್ಕೆ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಅಂತ. ಯಾವ ರೀತಿ ಜೇಡ ನಿಶಬ್ದವಾಗಿ ತಾನು ಯಾವುದೋ ಒಂದು ಮೂಲೆಯಲ್ಲಿ ಬಲೆಯನ್ನು ಕಟ್ಕೊಳ್ಳುತ್ತೋ ಅಂತ ಸ್ಟಾರ್ಟ್ ಮಾಡ್ತಾರೆ. ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಅನ್ನೋದು ಮೊದಲನೇ ಸಾಲಿಂದಾನೇ ನಮಗೆ ಗೊತ್ತಾಗುತ್ತೆ. when a poet gives an animal a human characteristics like that, it's called personification. It is definitely a personification and ವ್ಯಕ್ತೀಕರಣ ಅಂತ ನಾವು ಹೇಳ್ತೀವಿ. ಯಾವಾಗ ಒಂದು ಸ್ಪೈಡರ್ ಅನ್ನ ವ್ಯಕ್ತಿಯ ರೀತಿಯಾಗಿ ನೋಡ್ತಾ ಇದ್ದಾರೋ ಒಂದು ಕವಿ, ಅದು ನಮಗೆ ತುಂಬಾ ಬೇರೆ ರೀತಿಯಾಗಿ ಕಾಯ್ತದೆ. A noiseless patient spider. When somebody who is sitting, who is not talking or who is not doing anything, we call it as a noiseless person. ಒಬ್ಬ ಏನು ಮಾತಾಡ್ತಾ ಇಲ್ಲ, ಒಂದು ನಾಯ್ಸ್ಲೆಸ್ ಪರ್ಸನ್. ಆದ್ರೆ ಒಬ್ಬ ಕವಿ ಇದಕ್ಕೆ ಹ್ಯೂಮನ್ ಕ್ಯಾರೆಕ್ಟರಿಸ್ಟಿಕ್ ಕೊಡ್ತಾ ಇದ್ದಾರೆ. ಒಂದು ಇದಕ್ಕೂ ಕೂಡ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಅಂತ ಕರೆದು ಒಂದು ರೀತಿಯಾದಂತಹ ಕಂಪ್ಯಾರಿಸನ್ಸ್, ಒಂದು ರೀತಿಯಾದಂತಹ ಏನು ಈ ಪೊಯೆಟ್ರಿ ಹೇಳ್ತಾ ಇದೆ ಅನ್ನೋ ರೀತಿ ಕ್ವಶನ್ನ ಹುಟ್ಟಾಕ್ತಾ ಇದ್ದಾರೆ. ವಿ ಹ್ಯಾವ್ ಅ ಕ್ಲೂ ಅಬೌಟ್ ಹೂ ಇಸ್ ಲುಕಿಂಗ್ ಅಟ್ ದಿ ಸ್ಪೈಡರ್ ಅಂಡ್ ಹೌ ದೇ ವಾಂಟ್ ಅಸ್ ಟು ಫೀಲ್ ಅಬೌಟ್ ಇಟ್. ಕವಿ, who is seeing this spider? We do not know who is seeing this spider. We do not even know why he is seeing the spider and why he is telling this noiseless patient. ನಮ್ಗೇನು ಗೊತ್ತಾಗ್ತಾ ಇಲ್ಲ ಮೊದಲನೇ ಸಾಲಲ್ಲಿ. ಅಂದ್ರೆ ಮೊದಲನೇ ಸಾಲಿಂದ ಕವಿ ನಮ್ಗೆ ಹೇಳ್ತಾ ಇದ್ದಾರೆ, ಒಂದು ಪ್ರಮುಖವಾದಂತಹ ಘಟ್ಟಕ್ಕೆ ನಾವು ತಲುಪಿದ್ದೀನಿ. ಅದು ಯಾವುದು ಅಂದ್ರೆ, ನಾನು ಪ್ರಮುಖವಾದಂತಹ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್. ಒಂದು ನಿಶಬ್ದವಾಗಿರುವಂತಹ ಸ್ಪೈಡರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಪ್ರಮುಖವಾದಂತಹ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಐ ಮಾರ್ಕ್ಡ್ ವೇರ್ ಆನ್ ಅ ಲಿಟಲ್ ಪ್ರಾಮಿನರಿ ಇಟ್ ಸ್ಟುಡ್ ಐಸೋಲೇಟೆಡ್. In the second line, poet is telling, I marked where on a little promontory it stood isolated. A noiseless spider invokes the image of a tiny creature sitting perfectly still waiting for its movement. I marked can be translated like this: I saw, I noticed. I marked, ನಾನು ನೋಡಿದೆ. A promontory means a piece of ground that spider sticks out like a little cliff or a shelf. Where this little promontory, ಯಾವುದೋ ಒಂದು ಸಣ್ಣದಾದಂತಹ ಬಂಡೆಗಳ ನಡುವೆ ಜೇಡವನ್ನು ನೋಡಿ. I marked, I saw, ನಾನು ನೋಡಿದೆ. ವೇರ್, ಎಲ್ಲಿ?
ಆನ್ ಅ ಲಿಟಲ್ ಪ್ರಾಮಂಟರಿ, ಒಂದು ಸಣ್ಣದಾದಂತಹ ಬಂಡೆಗಳ ನಡುವೆನೋ, ಯಾವುದೋ ಒಂದು ಸಣ್ಣದಾದಂತಹ ಮೂಲೆಗಳ ನಡುವೆನೋ, ಯಾವುದೋ ಒಂದು ಮೂಲೆಯಲ್ಲಿರುವಂತಹ ಜಾಗದಲ್ಲೋ, ಇಟ್ ಸ್ಟುಡ್ ಐಸೋಲೇಟೆಡ್, ಅದು ಅದ್ರ ಪಾಡಕ್ಕೆ ತನ್ನ ಕೆಲಸಗಳನ್ನ ಮಾಡ್ತಾ ಇತ್ತು. ಇಟ್ ಸ್ಟುಡ್ ಐಸೋಲೇಟೆಡ್. ಸೊ now we have all the basic physical elements of the poem. There are two characters, the watcher and being watched, as well as the description of the setting. ನಮಗೆ ಇಲ್ಲಿ ಎರಡು ಅಂಶ ಗೊತ್ತಾಗ್ತಾ ಇದೆ. ಈ ಪೋಯಟ್ರಿ ಸ್ಟಾರ್ಟ್ ಆಗ್ತಾ ಇದೆ, ಹಾಗೆ ಎರಡು ಅಂಶ ಗೊತ್ತಾಗ್ತಾ ಇದೆ. ಒಂದು ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್, ಒಂದು ನಿಶಬ್ದವಾಗಿರುವಂತಹ ಜೇಡ ಅಲ್ಲಿದೆ, ಮತ್ತು ಅದನ್ನು ನೋಡುತ್ತಿರುವಂತಹ ಒಬ್ಬ ಕವಿ ಇದ್ದಾರೆ ಅಲ್ಲಿ. ಆ ಕವಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಈ ಜಸ್ಟ್ ವಾಚಿಂಗ್ that little thing, what is doing, ಏನ್ ಮಾಡ್ತಾ ಇದ್ದಾರೆ, a little thing is watching that. So now we have all the basic physical elements of the poem. There are two characters, ಒಂದು ಎರಡು. it mark where on a little promontory, poet ನೋಡಿದ್ದಾರೆ, ಒಂದು ಮೂಲೆಯಲ್ಲಿ ಜೇಡ ತನ್ನ ಬಲೆಯನ್ನು ಕಟ್ತಾ ಇದೆ, ಅದು ಇಟ್ ಸ್ಟುಡ್ ಐಸೋಲೇಟೆಡ್, ತನ್ನ ಪಾಡಿಗೆ ತಾನು ಬಲೆಗಳನ್ನ ಕಟ್ತಾ ಇರೋದನ್ನ ನೋಡಿದ್ರು. ಆಗ ನಮಗೆ ಗೊತ್ತಾಗ್ತಾ ಇರೋದು ಸ್ಪೈಡರು ಮತ್ತು ಜೇಡ, ಮತ್ತು ಜೇಡದ ಬಲೆಯನ್ನು ಕಟ್ಟುವುದನ್ನು ನೋಡುತ್ತಿರುವಂತಹ ಕವಿ ಏನನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಗೊತ್ತಾಗ್ತದೆ. ಎರಡು ಕ್ಯಾರೆಕ್ಟರ್ ನಮ್ಗೆ ಇಂಟ್ರೊಡ್ಯೂಸ್ ಆಯಿತು. ಈಗ ಒಂದು ಜೇಡ ಆಗಿದ್ರೆ ಇನ್ನೊಂದು ಕವಿ ಅಂತ ನಾವು, ಅದು ಏನ್ ಮಾಡ್ತಾ ಇದೆ, ನಮ್ಮ ಜೇಡ ಏನ್ ಮಾಡ್ತಾ ಇದೆ, ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಆಗಿದೆ, ತುಂಬಾ ನಿಶಬ್ದವಾಗಿದೆ. ಅದು ಮಾರ್ಕ್ಡ್, ಇಟ್ ಸ್ಟುಡ್, ಅದು ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಲಿಟಲ್ ಪ್ರಾಮಂಟರಿ, ಒಂದು ಕಡೆಯಲ್ಲಿ ಒಂದು ಬಂಡೆಯ ಮೂಲೆಯಲ್ಲೋ ಯಾವುದೋ ಒಂದು ಕಡೆ, ಇಟ್ ಈಸ್ ಇನ್ ದ cliff, it may be in the cliff, or it may be in a shelf, or little promontory, little shelf, or the somewhere between the rocks, or where it is stood isolated, it is being itself, it is fencing, it is doing something ಅಂತ ಗೊತ್ತಾಗ್ತಾ ಇದೆ ನಮಗೆ. ನೆಕ್ಸ್ಟ್ ಲೆಟ್ಸ್ ಗೋ ಟು ದ, ಇನ್ ದ ಲೈನ್ 3 to 5, Whitman observes the spider. He tells, marked how to explore the vacant vast surrounding, it launched forth filament out of itself, ever unreeling them, ever tirelessly spreading them. Whitman observing the spider here. These 3 lines, he describes how the spider lays down the initial bridge which will become the foundation for its web. ಇದು ನೋಡ್ತಾ ಇದ್ದಂತಹ ಸ್ಪೈಡರ್ನ ನೋಡ್ತಾ ಇದ್ದಂತಹ ಕವಿ ಯಾವ ರೀತಿ ಇದು ತನ್ನ ವೇಕೆಂಟ್ ವಾಸ್ ಸರೌಂಡಿಂಗ್, ಯಾವ ರೀತಿಯಾದಂತಹ ಖಾಲಿ ಜಾಗದಲ್ಲಿ ತಾನು ಏನು ಮಾಡ್ತಾ ಇದೆ, ವೇಕೆಂಟ್ ವಾಸ್ ಸರೌಂಡಿಂಗ್ಸ್ ಅಲ್ಲಿ ಏನು ಮಾಡ್ತಾ ಇದೆ, ವಾಟ್ ಈಸ್ ಹೌ ಇಟ್ ಈಸ್ ಬಿಲ್ಡಿಂಗ್ ದ ನೆಟ್, ಯಾವ ರೀತಿಯಾದಂತಹ ಒಂದು ಸ್ಪ್ರಿಂಗ್ಸ್ ಮೂಲಕ ತನ್ನ ಎಂಟಿ ಸರೌಂಡಿಂಗ್ಸ್, ತನ್ನ ಖಾಲಿ ಜಾಗವನ್ನು ಇದು ತುಂಬ್ತಾ ಇದೆ. ದಿಸ್ ಟೇಕ್ ಎ ಲಾಟ್ ಆಫ್ ಟ್ರೈಂಗ್ ಅಂಡ್ ದ ಸ್ಪೀಕರ್ ಕೀಪ್ಸ್ shooting, the spider is keep shooting out webs into empty spaces. ಯಾವ ರೀತಿಯಾಗಿ ವೆಬ್ ಖಾಲಿ ಇರುವಂತಹ ಜಾಗದಲ್ಲಿ, ವೆಬ್ ಸ್ಪೇಸಸ್ ಅಲ್ಲಿ ಯಾವ ರೀತಿಯಾಗಿ ನಮ್ಮ ಸ್ಪೈಡರು ಕೀಪ್ ಆನ್ ಶೂಟಿಂಗ್ ಇಟ್ಸ್ ವೆಬ್ಸ್, ಅಂಡ್ ಇಟ್ ಈಸ್ the fulfilling the surrounding, the vacant surrounding, it is spreading its web anta ಹೇಳ್ತಾರೆ. It's using them to explore the area and probably attach them onto something solid so that it can start to build its web. In addition, poet telling us how the spider works. Poet wants us to focus on what type of lonely job of spiders web building. ಪೊಯೆಟ್ ಕೇವಲ ನಮ್ಮನ್ನ ಯಾವ ರೀತಿಯಾಗಿ ಸ್ಪೈಡರು ಜೇಡ ತನ್ನ ಕೆಲಸವನ್ನು ತಾನು ಒಬ್ಬಂಟಿಯಾಗಿ ಯಾವ ರೀತಿಯಾಗಿ ತಾನು ನಿಶಬ್ದತೆಯಿಂದ
ತನ್ನ ಏಕಾಗ್ರತೆ ಚಿತ್ತದಿಂದ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದ್ರ ಮಾತ್ರ ಹೇಳ್ತಾ ಇದೆ. ದಿಸ್ ವರ್ಕ್ ಇಸ್ ನಾಟ್ ಜಸ್ಟ್ ಲೋನ್ಲಿ, ಇಟ್ ಈಸ್ ರಿಪಿಟೇಟಿವ್. ಕೇವಲ ಇದು ಈ ವಾಸ್ಟ್ ವೇಕೆಂಟ್ ಖಾಲಿ ಇರುವಂತಹ ತಾನು ಇರುವಂತಹ ಸರೌಂಡಿಂಗ್ಸ್ನ ಕೇವಲ ತಾನು ಒಂದೇ ಫುಲ್ಫಿಲ್ ಮಾಡ್ತಾ ಇಲ್ಲ, ತಾನು ಒಂದೇ ಅದರಲ್ಲಿ ಜೇಡ ಬಲೆ ಎಣಿಯೋದ್ರಲ್ಲಿ ಮಾತ್ರ ಬ್ಯುಸಿ ಆಗಿಲ್ಲ. ಇಟ್ ಈಸ್ ರಿಪಿಟೇಟಿವ್. ಇಟ್ ಲಾಂಚ್ಡ್ ಫೋರ್ತ್ ಫಿಲಮೆಂಟ್. ಇದು ಮತ್ತೆ 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 ಫಿಲಮೆಂಟ್ ಅಂದ್ರೆ ಸ್ಟ್ರಿಂಗ್ಸ್, ತನ್ನ ಜೇಡ ತನ್ನ ಬಲೆಯನ್ನು ಕಟ್ಟೋದಕ್ಕೆ, ತಾನು ಎಣೆಯನ್ನು ಎಳೆಯೋದಕ್ಕೆ ಯಾವ ರೀತಿಯಾದ ಸ್ಟ್ರಿಂಗ್ಸ್ ನ ಬಿಟ್ಟು ಆ ವೇಕೆಂಟ್ ಸರೌಂಡಿಂಗ್ಸ್ ನ, ಇಟ್ ಈಸ್ ರಿಪಿಟೇಟಿಂಗ್ ಆಫ್ ದ ವರ್ಡ್. ಸ್ಪೈಡರ್ ಮಸ್ಟ್ ಟ್ರೈ ಅಗೇನ್ ಅಂಡ್ ಅಗೇನ್ಸ್ ಟು ಸ್ಟಾರ್ಟ್ ಬಿಲ್ಡಿಂಗ್ ಇಸ್ ವೆಬ್ ಅಂಡ್ he is never sure when of the strings will hit. ಮತ್ತು ಒಂದು ಸಲ ಅದು ತನ್ನ ಸ್ಟ್ರಿಂಗ್ಸ್ ಅನ್ನ ಎಳೆದಿದ ತಕ್ಷಣನೇ ಅದು ಕಂಪ್ಲೀಟ್ ಆಗ್ಬಿಡಲ್ಲ. ದ ಸ್ಪೈಡರ್ ಡಸಂಟ್ ನೋ ವೆನ್ ಇಟ್ ಇಸ್ ವೆಬ್ ಗೋಯಿಂಗ್ ಟು ಕಂಪ್ಲೀಟ್. ಸ್ಪೈಡರ್ಗೆ ಒಂದು ಜೇಡಕ್ಕೆ ಗೊತ್ತಿಲ್ಲ ತಾನು ಇರುವಂತಹ ಜಾಗವನ್ನು ಯಾವ ರೀತಿಯಾಗಿ ಸರೌಂಡ್ ತಾನು ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದರೂ ಕೂಡ ನಿರಂತರವಾಗಿ ತನ್ನ ಸ್ಟ್ರಿಂಗ್ಸ್ ಅನ್ನ ಇದು ಎಳಿತಾನೆ ಇದೆ. ಆ ವೇಕೆಂಟ್ ಯಾವಾಗ ಕಾಲ ಜಾಗವನ್ನು ಅದು ಸರೌಂಡ್ ಮಾಡುತ್ತೆ ಅಂತಾನು ಗೊತ್ತಿಲ್ಲ. ಟು ಪಾಯಿಂಟ್ ಔಟ್ ವಿಟ್ಮನ್ ಮೇಕ್ಸ್ ಎಸ್ ಪೋಯಮ್ repetitive too. In the line 4 he writes the word filament which just means strings. ಈ ಫಿಲಮೆಂಟ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಸ್ಟ್ರಿಂಗ್ ಅಂತ ಅಂದ್ರೆ ಒಂದು ಜೇಡ ತನ್ನ ಬಲೆಯನ್ನು ಎಳೆಯೋದಕ್ಕೆ ಉಪಯೋಗಿಸುವಂತಹ ದಾರಗಳು. 3 times 3 ಸಲ ಫಿಲಮೆಂಟ್ ಅಂತ 3 ಸಲ ಉಪಯೋಗಿಸ್ತಾರೆ. To imitate the way the spider has to do this again and again. ಈ ಸ್ಪೈಡರು ಮತ್ತೆ 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 ಇದನ್ನ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ವಾಸ್ಟ್ ಸರೌಂಡಿಂಗ್ಸ್, ಅದನ್ನ ವೇಕೆಂಟ್ ವಾಸ್ಟ್ ಸರೌಂಡಿಂಗ್ಸ್ ನ ಫಿಲಪ್ ಮಾಡಿ ತನ್ನ ಗೂಡನ್ನ ನಿರ್ಮಿಸ್ಕೋಬೇಕು ಅಂತ ಮಾಡ್ತಾ ಇದೆ. ವಿಟ್ಮನ್ ಮೇಕ್ಸ್ ಹಿಸ್ ಪೋಯಮ್ ಲೈನ್ಸ್ ರಿಪಿಟೇಟಿವ್. ಇಟ್ಸ್ ಲಾಂಚ್ ಫೋರ್ತ್ ಫಿಲಮೆಂಟ್ ಅಂತ 3 ಸಲ 3 times ಟು ಇಮಿಟೇಟ್ ದ ವೇ ಸ್ಪೈಡರ್ ಹ್ಯಾಸ್ ಟು ಡೂ ದಿಸ್ ಅಗೈನ್ ಅಂಡ್ ಅಗೈನ್. ಯಾವ ರೀತಿಯಾಗಿ ಸ್ಪೈಡರು ಮತ್ತೆ ಮತ್ತೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇಟ್ಸ್ ಎವರ್ ಅನ್ರೀಲಿಂಗ್ ದೆಮ್, ಎವರ್ ಟೈರ್ಲೆಸ್ಲಿ ಸ್ಪ್ರೆಡಿಂಗ್ ದೆಮ್. ಇನ್ ದ ಲೈನ್ 3 ವಿಟ್ಮನ್ ವಾಂಟ್ಸ್ ಟು ಲರ್ನ್ ಸ್ಪೈಡರ್ ಡೂಯಿಂಗ್. ಇಟ್ಸ್ ಆಲ್ಸೋ ಇಟ್ ಈಸ್ ಲೋನ್ಲಿ ಅಂಡ್ ಈಸ್ ನಾಟ್ ಟೈರ್ಲೆಸ್. ಯಾವುದು ಕೂಡ ಅದು ಸುಸ್ತಾಗಿಲ್ಲ. ಸ್ಪ್ರೆಡಿಂಗ್, ಇಟ್ ಈಸ್ ಕೀಪ್ ಆನ್ ವರ್ಕಿಂಗ್. ನಿರಂತರವಾಗಿ ಕೆಲಸ ಮಾಡ್ತಾನೆ ಇದೆ. ಅದು ತನ್ನ ಕೆಲಸವನ್ನು ನಿಲ್ಸೇ ಇಲ್ಲ. ಅನ್ರೀಲಿಂಗ್ ದಮ್, ಇಟ್ ಈಸ್ ನಾಟ್ stop, it is continuing tirelessly speeding them and keep on working. It feels what this lonely repetitive works is like. ನಿರಂತರವಾಗಿ ಆ ಬಲೆ ಎಣಿಯೋದ್ರಲ್ಲೇ ನಮ್ಮ ಸ್ಪೈಡರು ನಿರಂತರವಾಗಿ ಕೆಲಸವನ್ನು ಮಾಡ್ತಾನೆ ಇದೆ ಅಂತ ಹೇಳಿ. With this I'm ending first part of the video. If you have still not subscribed the channel, please subscribe the channel and like the video and share it to your friends. ಈ ಮುಖಾಂತರ ನಾನು ಮೊದಲನೇ ಭಾಗದ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎರಡನೇ ಭಾಗ ಸ್ವಲ್ಪ ಹೊತ್ತಲ್ಲೇ ಬರ್ತದೆ. ಹಾಗೂ ಇನ್ನೂ ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. If you share it to your friend, please comment your opinion. If you have any doubts regarding this part, you can always comment below and you can ask any questions regarding. I will clarify through the message. ನಿಮ್ಗೆ ಏನಾದರೂ ಡೌಟ್ ಏನಾದರೂ ಇದ್ದರೆ, ಅನುಮಾನಗಳಿದ್ರೆ, ಇದು ಈ ಪಾರ್ಟಲ್ಲಿ ನಮಗೆ ಅನುಮಾನ ಇದೆ ಅಂತ ಹೇಳಿದ್ರೆ ಕೆಳಗಡೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾನು ಅದ್ರ ಮೂಲಕ ನಾನು ಕಮೆಂಟಲ್ಲಿ ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.